ಇವತ್ತು ನನಗೆ ಅಮ್ಮನಿಗೆ ಎಲ್ಲರಿಗೆ ಈ ಮಸಾಲೆ ಪದಾರ್ಥಗಳು ಬೇಡ ಅಂತ ಆಗಿದೆ ಇವತ್ತು ಊಟಕ್ಕೆ. ಒಮ್ಮೊಮ್ಮೆ ಹಾಗೆ ಆಗುತ್ತಲ್ವ, ಈ ಸಾಂಬಾರು ಪಲ್ಯ, ಆ ಗ್ರೇವಿ ಈ ಗ್ರೇವಿ ಬಾಜಿಗಳು ಯಾವುದು ಬೇಡ ಅಂತ ಆಗುತ್ತೆ. ಯಾಕಂದರೆ ಅವೆಲ್ಲವೂ ಕೂಡ ಈ ಮಸಾಲೆಯನ್ನು ಹಾಕಿ ಕಡಿದು ಮಾಡುವಂಥದ್ದಲ್ವ. ಹಾಗೆ ಸಿಂಪಲ್ಲಾಗಿ ಏನಾದರೂ ಹೊಟ್ಟೆಗೆ ತಂಪನಿಸುವಂಥ ಏನಾದ್ರು ಒಂದು ರೆಸಿಪಿ ಇದ್ದರೆ ಮಾಡ್ಕೊಂಡು ತಿಂದ್ಬಿಡೋಣ ಅಂತ ಆಗುತ್ತೆ. ಹಾಗೆ ನಾವು ಆಗಾಗ ಹಾಗೆ ಈ ಮಸಾಲೆ ಸಾಂಬಾರುಗಳಿಗೆ ಬ್ರೇಕ್ ಕೊಟ್ಬಿಡ್ತೇವೆ. ಸಿಂಪಲ್ಲಾಗಿ ಯಾವ್ದಾದ್ರು ಒಂದು ರೆಸಿಪಿ ಮಾಡಿಕೊಂಡು ಊಟ ಮಾಡಿಬಿಡ್ತೇವೆ, ಹೊಟ್ಟೆಗೂ ತಂಪು ಅನಿಸುತ್ತೆ. ಹಾಗಾಗಿ ಈ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಯಾವುದು ಗೊತ್ತುಂಟ ತೋರಿಸ್ತೇನೆ ಈಗ. ಅದಕ್ಕೆ ಬೇಕಾಗಿ ಒಂದು ಪಾತ್ರೆಯಲ್ಲಿ ಮೊಸರು ತೊಗೊಂಡಿದ್ದೇನೆ, 3-4 ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೇನೆ. ಇವಿಷ್ಟು ಬೇಸಿಕ್ಕು ಬೇಕೇ ಬೇಕು. ಈಗ ಈ ಬೆಳ್ಳುಳ್ಳಿ ಹೆಸರುಗಳನ್ನು ಸ್ವಲ್ಪ ಜಜ್ಕೋಬೇಕಾಗಿದೆ. ಹಾಗೆ ಜಜ್ತಾ ಇದ್ದೇನೆ. ಕುಟ್ಕಲ್ ತೊಗೊಂಡಿಲ್ಲ ನಾನು, ತುಂಬ ಏನಿಲ್ಲಲ್ಲ. ಹಾಗಾಗಿ ಈ ಪ್ಲ್ಯಾನ್ ಮಾಡಿರೋದು ನಾನು. ಹೇಗಿದೆ ಪ್ಲ್ಯಾನು? ಒಂದು ಪ್ಲೇಟ್ ಇಟ್ಕೊಂಡು ಅದರ ಮೇಲೆ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಲೋಟದಲ್ಲಿ ಜಜ್ಕೊಬಿಟ್ರೆ ಆಯಿತು. ಅಂತೂ ಆಯ್ತಲ್ವ, ಈ ರೀತಿ ಆಗುತ್ತೆ. ಇನ್ನು ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಬೆಳ್ಳುಳ್ಳಿ ಹೆಸರುಗಳನ್ನು ಫಸ್ಟ್ ಹಾಕಬೇಕು. ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಪರಿಮಳ ಆಗುತ್ತೆ ಅದು, ಘಮ ಘಮ ಅಂತ. ಆಮೇಲೆ 1 ಟೀ ಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀ ಸ್ಪೂನ್ ಬಿಳಿ ಎಳ್ಳು, ಕಪ್ಪೆಳ್ಳಲ್ಲ ಬಿಳಿ ಎಳ್ಳು, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ ಒಣಮೆಣಸು ಅಥವಾ ಹಸಿಮೆಣಸು ನಿಮಗೆ ಹೇಗೆ ಬೇಕೋ ಹಾಗೆ, ಆಮೇಲೆ ಕರಿಬೇವಿನ ಎಸಳುಗಳು ಹಾಕಿ ಫ್ರೈ ಮಾಡಿಬಿಡಬೇಕು. ಚೆನ್ನಾಗಿ ಫ್ರೈ ಮಾಡಿಬಿಡಬೇಕು ಲೋ ಫ್ಲೇಮಲ್ಲಿ. ಎಲ್ಲ ಫ್ರೈ ಆಗ್ತಾ ಇದ್ದಂಗೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಈಗಂತೂ ಒಗ್ಗರಣೆ ಫಸ್ಟ್ ಕ್ಲಾಸಾಗಿ ರೆಡಿ ಆಯಿತಾ. ಈ ಮೊಸರು ಕಪ್ಪಿದೆ, ಅದು ಮೊಸರಿಗೆ ಹಾಕ್ಬಿಟ್ರೆ ಆಯಿತು. ಆಮೇಲೆ ರುಚಿಗೆ ತಕ್ಕಷ್ಟು ನಮಗೆ ಬೇಕೇ ಬೇಕಾದ ಐಟಮ್ ಇದೆ, ಉಪ್ಪು, ಅದನ್ನು ಹಾಕಿಬಿಟ್ರೆ ಆಯಿತು. ಈಗೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ, ಯಾಕಂದರೆ ನಾನು ಹಾಕಿದ್ದು ಕಲ್ಲುಪ್ಪಲ್ವ. ನೀವು ಯಾವ್ದು ಸಹ ಹಾಕಿ, ಪುಡಿ ಉಪ್ಪು, ಕಲ್ಲುಪ್ಪು, ನಾವು ಇದನ್ನೇ ಯಾವಾಗಲೂ ಯೂಸ್ ಮಾಡೋದು. ಇದು ಜೀವಕ್ಕೆ ಒಳ್ಳೆಯದಂತ. ಇದಕ್ಕೆ ನಾನು ಒಣಮೆಣಸನ್ನು ಹಾಕಿದ್ದೇನೆ ಒಗ್ಗರಣೆಗೆ. ನೀವು ಹಸಿಮೆಣಸು ಕೂಡ ಹಾಕ್ಕೋಬೋದು, ಯಾಕಂದರೆ ಖಾರ ಜಾಸ್ತಿ ಬೇಕನ್ಸಿದ್ರೆ ಹಸಿಮೆಣಸಿನ ಒಗ್ಗರಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಮೆಣಸು ಆಪ್ಷನಲ್ಲ, ನಿಮಗೆ ಹೇಗೆ ಇಷ್ಟ ಹಾಗೆ. ಮತ್ತು ಬೆಲ್ಲ ಕೂಡ ನಾನು ಹಾಕಿದ್ದೇನೆ. ಹೆಚ್ಚಿನ ಜನರು ಬೆಲ್ಲ ಹಾಕ್ತಾರೆ ಇದಕ್ಕೆ. ಇನ್ನು ನಿಮಗೆ ಬೆಲ್ಲ ತಿನ್ನೋದೇ ಇಲ್ಲ, ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ರೆ ಹಾಕದೇ ಮಾಡ್ಬೋದು, ಆಪ್ಷನಲ್ಲ ಅದು, ಯಾವುದು ಕೂಡ ನಡೆಯುತ್ತೆ. ಓಕೆನಾ? ಇನ್ನು ಬೆಲ್ಲ ಹಾಕ್ತಿದ್ದೇವೆ, ಜೋನಿ ಬೆಲ್ಲ. ಬೇಕಾದರೆ ಹಾಕಿ, ಇಲ್ಲಾದರೆ ಇಲ್ಲ. ಲಿಂಬೆಹಣ್ಣಂತೂ ಹಿಂಡಲೇಬೇಕು ಲಾಸ್ಟ್ ಫೈನಲ್. ಎಲ್ಲ ಆದಮೇಲೆ ಲಿಂಬೆಹಣ್ಣನ್ನು ಹಿಂಡಿ ಮಿಕ್ಸ್ ಮಾಡಿ ಬಿಟ್ರಾಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ, ಕಲರ್ಫುಲ್ಲಾಗಿ. ಈ ರೆಸಿಪಿ ಹೆಸರು ಲಿಂಬೆಹಣ್ಣು ಗೊಜ್ಜು ಅಂತ. ಮಲೆನಾಡಿನ ಹಳ್ಳಿ ಕಡೆ ಸರ್ವೇ ಸಾಮಾನ್ಯ, ಎಲ್ಲರೂ ಕೂಡ ಮಾಡ್ತಾರೆ. ನಮ್ಮ ಅಮ್ಮನ ಕಡೆ ಅಂತೂ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದನ್ನು ಮಾಡೇ ಮಾಡ್ತಾರೆ. ಒಂದೊಮ್ಮೆ ಬೇಸರ ಬಂದಿಲ್ಲ ಅಡುಗೆ ಅಂದರೂ ಕೂಡ ಇದೊಂದು ರೆಸಿಪಿ ಅವಾಗವಾಗ ಮಾಡ್ಕೊಂಡು ತಿಂತಾರೆ. ಜೀವಕ್ಕೆ ತುಂಬ ಒಳ್ಳೆಯದು, ಮೊಸರು ಬೆಳ್ಳುಳ್ಳಿ ಎಲ್ಲ ಇರುತ್ತಲ್ವ. ಹಾಗೆ ನೋಡಿದ್ರಲ್ವ ಎಷ್ಟು ಬೇಗ 2 ನಿಮಿಷಕ್ಕೆ ರೆಡಿಯಾಗಿಬಿಡ್ತಂತ. ಸ್ವಲ್ಪ ಮೊಸರಿದ್ರೆ ಆಯಿತು, ಉದ್ದಿನಬೇಳೆ, ಸಾಸಿವೆ ಕಾಳು ಇದೆಲ್ಲ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದರೆ ಆಯಿತು ರೆಡಿ. ಆ ಮೊಸರಿನ ಮೇಲೆ ಕರಿಬೇವಿನ ಎಸಳುಗಳು, ಒಣಮೆಣಸು, ಆಮೇಲೆ ಉದ್ದಿನಬೇಳೆ, ಸಾಸಿವೆ ಕಾಳು ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೋಡೋದಿಕ್ಕೂ. ಹಾಗೆ ಒಮ್ಮೆ ಖಂಡಿತ ನೀವು ಮಾಡ್ಕೊಂಡು ಊಟ ಮಾಡಿ, ಎಷ್ಟು ಹೊಟ್ಟೆಗೆ ತಂಪು ಅನಿಸುತ್ತೆ ಮತ್ತು ಟೇಸ್ಟಿ, ತುಂಬಾ ಟೇಸ್ಟಿ ಇರುತ್ತೆ. ಆಗಾಗ ನೀವು ಕೂಡ ಇದೇ ಪ್ಲ್ಯಾನ್ ಮಾಡ್ಬೋದು. ಏನೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಆಗುವಾಗ, ಮಸಾಲೆ ಸಾಂಬಾರು ಅದೇನು ಬೇಡ ಅನಿಸುವಾಗ, ಅಥವಾ ಎಲ್ಲಾದರೂ ಅರ್ಜೆಂಟ್ ಹೋಗ್ಲಿಕ್ಕಿರುವಾಗ, ಟೈಮೇ ಇಲ್ಲ ಅಂತ ಅನ್ನೋವಾಗ, ಅಥವಾ ದಿಢೀರ್ ನೆಂಟರು ಬಂದರೂ ಕೂಡ ನಡೆಯುತ್ತೆ. ಇದೊಂದು ಅರ್ಜೆಂಟ್ ರೆಸಿಪಿ ಆಗಿಬಿಡುತ್ತೆ ನಿಮಗೆ. ಸೊ ಮಾಡ್ಕೊಂಡು ತಿನ್ನಿ, ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇನ್ನೊಂದು ಬೆಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.